ವೀಕ್ಷಕರೇ, ನಾವೀಗ ನೋಡ್ತಾ ಇರೋದು ಚಾಮರಾಜನಗರ ಜಿಲ್ಲೆಯ ಜ್ಯೋತಿಗೌಡನ ಪುರ ಗ್ರಾಮ ಪಂಚಾಯಿತಿಯಲ್ಲಿ. ಈ ಗ್ರಾಮ ಪಂಚಾಯಿತಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅಪಮಾನ ಮಾಡಿದ್ದಾರೆ ಮತ್ತು ಬುದ್ಧನ ಪ್ರತಿಮೆಗೆ ಅಪಮಾನವನ್ನು ಮಾಡಿ ಕಿಡಿಗೇಡಿಗಳಿಂದ ನೊಂದಂಥ ಜನರು ರಸ್ತೆಯನ್ನು ತಡೆದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆಯನ್ನು ನ್ಯಾಯಕ್ಕಾಗಿ ಪ್ರತಿಭಟನೆ ಮಾಡ್ತಿದ್ದು ಸ್ಥಳೀಯರನ್ನ ಮಾತಾಡ್ಸೋಣ ಬನ್ನಿ. ಈ ಪ್ರತಿಭಟನೆ ಏನಕ್ಕಾಗಿ, ಎಲ್ಲಿ ತನಕ ಪ್ರತಿಭಟನೆ ಮಾಡ್ತಾರೆ ಅಂತ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಫ್ಲೆಕ್ಸ್ನಲ್ಲಿ ಮುಖ ಹರಿದು ಗೌತಮ ಬುದ್ಧರ ಮೂರ್ತಿಯನ್ನ ಒಡೆದು ಹಾಕಿದ ಕಿಡಿಗೇಡಿಗಳಿಂದ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅಪಮಾನವಾದ ಘಟನೆ ಚಾಮರಾಜನಗರ ಜಿಲ್ಲೆಯಲ್ಲಿ ನಡೆದಿದೆ. ಚಾಮರಾಜನಗರದ ಜ್ಯೋತಿಗೌಡನಪುರದಲ್ಲಿ ಘಟನೆ. ಮಹಿಳೆಯರಿಂದ ರಸ್ತೆ ತಡೆದು ಪ್ರತಿಭಟನೆ. ಕಿಡಿಗೇಡಿಗಳು ಸಿಗುವಾಗ ಹೊರಗೂ ಪ್ರತಿಭಟನೆ ನಿಲ್ಲಿಸಲ್ಲ ಎಂದ ಮಹಿಳೆಯರು. ಕಿಡಿಗೇಡಿಗಳನ್ನ ಬಂಧಿಸಲು ತಡವಾದರೆ ಜಿಲ್ಲಾ ಆಡಳಿತಕ್ಕೆ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಕೆ ನೀಡುತ್ತಿರುವ ಪ್ರತಿಭಟನಾಕಾರರು. ಅಪರಾಧಿಗಳನ್ನ ನಮ್ಮ ಕೈಗೆ ಒಪ್ಪಿಸಿ ನಾವು ನೋಡಿಕೊಳ್ಳುತ್ತೇವೆ ಎಂದ ಮಹಿಳೆಯರು. ಚಾಮರಾಜನಗರ ಜಿಲ್ಲೆ ಹಾಗೂ ತಾಲೂಕಿನ ವ್ಯಾಪ್ತಿಗೆ ಬರುವ ಜ್ಯೋತಿಗೌಡನಪುರ ಗ್ರಾಮದಲ್ಲಿ ತಡರಾತ್ರಿ ಯಾರೋ ಕಿಡಿಗೇಡಿಗಳು ಬಾಬಾ ಸಾಹೇಬರ ಮುಖ ಹರಿದು ಬುದ್ಧರ ವಿಗ್ರಹವನ್ನ ಒಡೆದು ತಮ್ಮ ವೈಕೃತಿಯನ್ನ ಮೆರೆದಿದ್ದಾರೆ. ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಗ್ರಾಮಸ್ಥರು ಪ್ರತಿಭಟನೆ ಮಾಡಿ ಘೋಷಣೆಯನ್ನ ಕೂಗುತ್ತಾ ಈ ಕೃತ್ಯ ಎಸಗಿದವರನ್ನ ಕೂಡಲೇ ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕು ಎಂದು ಪಟ್ಟು ಹಿಡಿದಿದ್ದಾರೆ. ಜಿಲ್ಲಾ ಸಂಚಾಲಕರು ಸಿ ರಾಜಣ್ಣ ಯಡಿಯೂರು ಅವರು ಮಾತನಾಡಿ, ಕಿಡಿಗೇಡಿಗಳಿಗೆ ಶಿಕ್ಷೆ ಆಗಬೇಕು, ಇಂತಹ ಕೃತ್ಯ ಎಸಗಿದವರ ಮೇಲೆ ಗಡೀಪಾರು ಮಾಡಬೇಕು ಎಂದು ತಿಳಿಸಿದರು. ಮಹಿಳೆಯರು ಮಾತನಾಡಿ, ನಮಗೆ ನ್ಯಾಯ ಸಿಗುವವರೆಗೂ ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆ ಮಾಡುತ್ತೇವೆ ಎಂದು ತಿಳಿಸಿದರು. ಎಸ್ಪಿ ಕವಿತಾರವರು ಹಾಗೂ ಡಿವೈಎಸ್ಪಿ ಸ್ನೇಹ ರಾಜ್ ಅವರು ಸ್ಥಳದಲ್ಲಿ ಹಾಜರಿದ್ದು ಶ್ವಾನದಳ ಕರೆಸಿ ತನಿಖೆ ಕೈಗೊಂಡಿದ್ದಾರೆ. ಜ್ಯೋತಿಗೌಡನಪುರ ಗ್ರಾಮದಲ್ಲಿ ದುರ್ಘಟನೆ ಒಂದು ನಡೆದಿದೆ. ಅಂಬೇಡ್ಕರ್ ಸ್ಟ್ಯಾಚ್ಯೂ ಮತ್ತೆ ಬುದ್ಧ ವಿಗ್ರಹವನ್ನು ಅವಮಾನಗೊಳಿಸಿದ್ದಾರೆ. ಮತ್ತೆ ಹೊಸಬೀದಿ ಮತ್ತು ಹಳೆ ಬೀದಿ ಎರಡೂ ಬಡಾವಣೆಯಲ್ಲೂ ಕೂಡ ಈ ರೀತಿ ಅವಹೇಳನ ಮಾಡಿರೋದ್ರಿಂದ ನಮ್ಮ ಜ್ಯೋತಿಗೌಡನಪುರ ಗ್ರಾಮದ ದಲಿತ ವರ್ಗದವರು ಎಲ್ಲ ಪೂರ್ತಿ ಹೆಂಗಸರು, ಮಹಿಳೆಯರು, ಮಕ್ಕಳು ಮತ್ತೆ ವಯಸ್ಕರು ಕೂಡ ಮತ್ತೆ ಪುರುಷರು ಕೂಡ ಎಲ್ಲರೂ ಸಂಘಟನೆ ಮಾಡಿ ನಾವು ಪ್ರತಿಭಟನೆಗೆ ಕೂತಿದ್ದೀವಿ. ನಮಗೆ ನ್ಯಾಯ ಸಿಗೋ ತನಕ ಆ ದುಷ್ಕರ್ಮಿಗಳು ಯಾರು ಅಂತ ಗೊತ್ತಾಗೋ ತನಕ ನಾವು ಯಾವುದೇ ರೀತಿ ನಮ್ಮ ಹೋರಾಟ ಪ್ರತಿಭಟನೆ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸೋದಿಲ್ಲ. ನಮ್ಮ ಹೋರಾಟ ಇದೇ ತನಕ ನಮ್ಗೆ ಎಲ್ಲಿವರೆಗೆ ನಮಗೆ ನ್ಯಾಯ ಸಿಗೋದಿಲ್ವೋ, ನ್ಯಾಯ ಎಲ್ಲಿವರೆಗೆ ಸಿಗುತ್ತೋ ಅಲ್ಲಿವರೆಗೂ ನಮ್ಮ ಹೋರಾಟ ಮುಂದುವರಿತಾನೆ ಇರುತ್ತೆ. ಆದರೆ ದಯಮಾಡಿ ಆ ದುಷ್ಕರ್ಮಿಗಳು ಯಾರು ಅಂತ ಅದನ್ನ ಸ್ಟೇಷನ್ ಕೊಟ್ಟು ನೀವು ಅದನ್ನ ಅವ್ರಿಗೆ ಬೇಲ್ ಸಿಗೋ ತರ ಮಾಡೋ ಬದಲು ನಮ್ಮ ಗ್ರಾಮಕ್ಕೆ ಒಪ್ಪಿಸಿ ಆ ಗ್ರಾಮದಲ್ಲಿ ಯಾವುದೇ ತರ ತೊಂದರೆ ಆಗದೆ ಯಾವ ರೀತಿ ತೊಂದರೆ ಮಾಡಿದ್ದಾರೆ ಅದನ್ನ ಅವ್ರ ಬಾಯಲ್ಲೇ ಬಹಿರಂಗವಾಗಿ ಎಲ್ಲರ ಮುಖಾಂತರ ಹೇಳಿಸ್ಬೇಕು ಅಂತ ನಮ್ಮ ಜ್ಯೋತಿಗೌಡನಪುರ ಗ್ರಾಮಸ್ಥರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ನಮ್ಮ ಮಹಿಳೆಯರಿಂದ ಅವ್ರಿಗೆ ಶಿಕ್ಷೆ ಆಗಬೇಕು, ಆ ರೀತಿ ಮಾಡಬೇಕು. ನಮ್ಗೆ ಅವರು ಕೋರ್ಟು ಕಚೇರಿ ಅಂತ ಕೊಟ್ರೆ ಅಲ್ಲಿಂದ ಬೇಲ್ ತಕ್ಕೊಂಡು ಬಿಡಿಸ್ಕೊತಾ ಇರ್ತಾರೆ. ನಾವು ಅದಕ್ಕೆ ಅವಕಾಶ ಕೊಡಲ್ಲ. ನಾವು ಎಲ್ಲರನ್ನೂ ಧನ್ಯವಾದಗಳು ಎಲ್ಲರನ್ನೂ ಬೇಡ್ಕೊಂಡು ಕೇಳ್ತೀವಿ. ಅವ್ರನ್ನ ತಂದು ನಮ್ಮ ಮುಂದೆ ನಿಲ್ಲಿಸ್ಬೇಕು. ಅವ್ರಿಗೆ ಏನ್ ಶಿಕ್ಷೆ ನಾವು ಮಾಡ್ತೀವಿ. ಅವ್ರನ್ನ ಕರ್ಕೊಂಡ್ಬಂದು ನಮ್ಗೆ ಕೊಟ್ಟಿದ ತಕ್ಷಣ ಆಮೇಲೆ ಅವರು ಕೋರ್ಟ್ ಕಚೇರಿಗೆ ಕರ್ಕೋಬೇಕು. ಅಲ್ಲಿವರೆಗೂ ಅವ್ರು ನಮ್ ತಂದು ಒಪ್ಪಿಸ್ಬೇಕು ಫಸ್ಟ್. ಆಮೇಲೆ 5 ಬೆರಳು ಒಂದೇ ತರ ಇಲ್ಲ, 1 ಬೆರಳು ಇಲ್ಲ ಅಂದ್ರೆ ಬೆರಳು 4 ಬೆರಳು ಏನು ಮಾಡಕ್ಕಾಗಲ್ಲ. ಈ ಬೆರಳು ಸೇರಿದ್ರೇನೆ ಈ ಬೆರಳು ಸಂವಿಧಾನ ಬರ್ದಿರೋ ಬೆರಳು. ಇದು ಕೈಗಳು ಸಂವಿಧಾನ ಬರ್ದಿರೋದು. ಅದಕ್ಕೋಸ್ಕರ ಆ ದುಷ್ಕರ್ಮಿನ ತಂದು ನಮ್ಗೆ ಒಪ್ಪಿಸ್ತಾರೆ ಮಾತ್ರ ನಾವು ಇದಕ್ಕೆ ನಿಲ್ಲಿಸ್ತೀವಿ. ಇಲ್ಲ ಅಂತಂದ್ರೆ ಹೋರಾಟ ಮಾಡ್ತಾನೆ ಇರ್ತೀವಿ. ಎಲ್ಲಾ ಸ್ಟ್ರೈಕ್ ಮಾಡ್ತಾನೆ ಇದೀವಿ. ಬೆಳಗ್ಗೆ 5:30 ಇಲ್ಲೇ ಇದೀವಿ ನಾವು ಎಲ್ಲಾರು. ಹಂಗ ನೈಟ್ ಅಲ್ಲಿ ಮಾಡೋದೊಂದಿದ್ದೆ ಇದ್ರಲ್ಲಿ ಬೆಳಿಗ್ಗೆನಾಗ ಬಂದವ್ರು ಮಾಡಿದ್ರೆ ನಾವು ಏನೋ ಮಾಡ್ಕೊತಾ ಇದ್ವಿ. ಈ ರೀತಿ ಮೋಸ ಮಾಡೋರಲ್ಲ ಅವ್ರನ್ನ ತಂದು ನಾವು ನಮ್ಮ ಗ್ರಾಮಕ್ಕೆ ಕೊಟ್ರೇನೆ ನಾವು ಈ ಸ್ಟ್ರೈಕ್ ನ ಮುಕ್ತಾಯ ಮಾಡೋದಿಲ್ಲ. ಅಲ್ಲಿ ತನಕ ನಾವು ಯಾರು ಈ ಜಾಗ ಬಿಟ್ಟು ಕದಲೋದಿಲ್ಲ. ಇನ್ನು ಯಾವುದೇ ಗ್ರಾಮದಲ್ಲೂ ಕೂಡ ಈ ರೀತಿ ಅನ್ಯಾಯ ಆಗದಿದ್ದಾಗೆ ದಲಿತರಿಗೆ ಅನ್ಯಾಯ ಆಗಬಾರ್ದು. ಆ ರೀತಿ ಶಿಕ್ಷೆನ ಈ ಅಪರಾಧಿಗೆ ಕೊಡಿಸ್ಬೇಕು ಅಂತ ನಾವು ಮಹಿಳೆಯರೆಲ್ಲ ಕೇಳ್ಕೊತಿದೀವಿ. ನಮ್ಗೆ ನ್ಯಾಯ ದೊರಕೋವರೆಗೂ ಕೂಡ ನಾವು ಈ ಜಾಗನ ಬಿಟ್ಟು ಕದಲೋದಿಲ್ಲ. ಊಟನೂ ಮಾಡಲ್ಲ, ನೀರು ಕುಡಿಯಲ್ಲ, ತಿಂಡಿನೂ ತಿನ್ನಲ್ಲ. ಈ ಒಂದು ಇದನ್ನ ಹೋರಾಟ ನಾನು ನಿಲ್ಸೋದಿಲ್ಲ. ನಾವು ನಮ್ಗೆ ನ್ಯಾಯನ ದೊರಕಿಸ್ಕೊಡ್ಬೇಕು ಅಂತ ನಾವೆಲ್ಲ ಕೇಳ್ಕೊತಾ ಇದ್ದೀವಿ. ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನತೆ ಇದೆ ಅಂತ ಇದೆ. ಯಾವುದೇ ತರ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಜಾತಿ ಭೇದ ಯಾವುದೇ ಕಾರಣಕ್ಕೂ ಈ ಜಾತಿಗೆ ಇಷ್ಟು ಆ ಜಾತಿಗೆ ಈ ತರ ಅಂತ ಯಾವುದೇ ಸಂವಿಧಾನದಲ್ಲಿ ಮಾಡಿಲ್ಲ. ಹೆಣ್ಮಕ್ಳು ಮುಂದೆ ಬರೋದಕ್ಕೆ ಈ ರೀತಿ ನೀವು ಎದುರುಗಡೆ ಬಂದು ಧೈರ್ಯವಾಗಿ ಮಾತಾಡ್ತಾ ಇದೀವಿ ಅನ್ನೋದಕ್ಕೆ ಕಾರಣನೇ ನಮ್ಗೆ ಅಂಬೇಡ್ಕರ್ ಅವರಿಂದ ನಾವು ಜೀವನನೂ ಮಾಡ್ತಾ ಇದೀವಿ. ಆ ಜೀವನದ ಅರ್ಥ ಪಾಠವನ್ನು ನಾವು ತಿಳ್ಕೊಂಡಿದೀವಿ. ಮಕ್ಕಳಿಗೂ ಕೂಡ ಈಗ ಅದರಲ್ಲಿ ಒಂದು ಸಂವಿಧಾನ ಪೀಠಿಕೆ ಅಂತಿದೆ, ಅದನ್ನ ಶಾಲಾ ಕಾಲೇಜುಗಳಲ್ಲಿ ಎಲ್ಲ ಓದಿಸ್ತಾರೆ. ಅದಕ್ಕೆಲ್ಲ ಅರ್ಥ ಏನ್ ಸಿಗುತ್ತೆ ಈ ರೀತಿ ಮಾಡಿದ್ರೆ? ಅವ್ರನ್ನೇ ಅವಳು ಹೇಳ
ಕೆಲಸಗಳನ್ನ ಮಾಡಿದ್ರೆ ಸಂವಿಧಾನಕ್ಕೆ ಅವ್ರು ಏನ್ ಗೌರವ ಕೊಟ್ಟಾಗತ್ತೆ, ಅವ್ರಿಗೆ ಏನ್ ಮರ್ಯಾದೆ ಕೊಟ್ಟಾಗತ್ತೆ? ಅಷ್ಟು ಕಷ್ಟಪಟ್ಟು ಅವರು ಅಷ್ಟೆಲ್ಲ ಮಾಡಿದ್ದಾರೆ ಅಂತ ನಾವು 14ನೇ ತಾರೀಕು ಜಯಂತಿ ಮಾಡ್ಬಿಡೋದಲ್ಲ, ಅವ್ರು ಹುತಾತ್ಮ ದಿನ ಒಂದಿನ ಕಣ್ಣೀರ್ ಹಾಕ್ಬಿಡೋದಲ್ಲ. ಪ್ರತಿ ವರ್ಷ ಯಾವ ನಮ್ಮದು ಒಂದೇ ಗ್ರಾಮಕ್ಕಾಗಿದ್ರೆ ಅದನ್ನ ನಾವು ಸಹಿಸ್ಕೊತಾ ಇದ್ವಿ. ಪ್ರತಿ ಬಾರಿ ನೋಡಿ ಯಾವಾಗ ನೋಡಿದ್ರು ದಲಿತರ ಮೇಲೆನೆ ದೌರ್ಜನ್ಯ ನಡೀತಾ ಇರೋದು. ಯಾವುದೇ ಗ್ರಾಮದಲ್ಲಿ ಅದು ಒಂದು ಮಹಿಳೆ ಮೇಲಾದ್ರೂ ದೌರ್ಜನ್ಯ ನಡೆದಿರುತ್ತೆ, ಇಲ್ಲ ಅಂದ್ರೆ ದಲಿತರ ಮೇಲೆ ಯಾವ್ದಾರು ಒಂದು ಇದ್ರಲ್ಲಿ ಒಂದು ದೇವಸ್ಥಾನಕ್ಕಾಗ್ಲಿ, ಒಂದು ಮನೇಲಿ ಯಾವ್ದಾದ್ರು ಒಂದು ನೀರು ಕುಡಿಯೋದಕ್ಕಾಗ್ಲಿ ಅದಕ್ಕೆಲ್ಲ ಕಟ್ಟುಪಾಡುಗಳನ್ನ ಹಾಕ್ತಾರೆ. ಆದ್ರೆ ದಲಿತರು ಮುಂದುವರೆದು ಬಿಡ್ತಾರೆ ಅನ್ನೋ ಬಯಕೆನ, ಅಥವಾ ಎಲ್ಲರಿಗೂ ಸಂವಿಧಾನ ಸಮಾನತೆ ಸಿಕ್ಕಿದೆ, ತೆಗೆದು ಸಂವಿಧಾನದ ಪುಸ್ತಕನ ಅವ್ರನ್ನ ಒಂದ್ಸರಿ ಓದೋದಕ್ಕೆ ಹೇಳಿ. ಸಂವಿಧಾನದಲ್ಲಿ ಏನೇನ್ ಇದೆ ಅನ್ನೋದಕ್ಕೆ, ಸಮಾನತೆ ಬಗ್ಗೆ ಏನೇನು ಹಕ್ಕುಗಳಿದೆ, ಎಲ್ಲ ಹಕ್ಕುಗಳಲ್ಲಿ ಏನೇನು ಸಮಾನತೆ ಸಿಕ್ಕಿದೆ, ಎಷ್ಟೆಲ್ಲ ಈ ಮೀಸಲಾತಿಗಳನ್ನ ಅವ್ರಿಗೂ ಕೂಡ ಕೊಟ್ಟಿದ್ದಾರೆ ಅದನ್ನ ಓದೋದಕ್ಕೆ ಹೇಳಿ. ಫಸ್ಟ್ ಅವ್ರನ್ನ ಯಾರು ಅಂದರ್ ಮಾಡಿದ್ದಾರೆ ಅಂತ ನೀವು ಅನ್ಕೋಬಹುದು, ಇಲ್ಲ ಓದಿರೋ ತಿಳಿದಿರೋ ಅಂತ ಕಿಡಿಗೇಡಿಗಳೇ ಈ ರೀತಿ ಮಾಡೋದು. ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ದಯವಿಟ್ಟು ಎಲ್ಲ ಬಹಿರಂಗವಾಗಿ ಅದನ್ನ ಆಗ್ಬೇಕು ಹೊರತು ಎಲ್ಲರ ಮುಖಾಂತರನೇ ಅದನ್ನ ಸಿಗ್ಬೇಕು ನ್ಯಾಯ ಹೊರತು ಒಳ್ಳೊಳಗೆ ದಯವಿಟ್ಟು ನ್ಯಾಯ ಅಂತ ಯಾರಿಗೂ ಬೇಡ. ಸಂಜೀವಿನಿ ಮಹಿಳಾ ಅಧ್ಯಕ್ಷರು ಒಕ್ಕೂಟ್ರು ನಮ್ಮ ಗ್ರಾಮದಲ್ಲಿ ಈ ತರ ತೊಂದರೆ ಮಾಡ್ತಾರೆ, ಪದೇ ಪದೇ ಎಲ್ಲೆಲ್ಲೂ ಮಾಡ್ತಾವ್ರ. ನಮಗ್ ನ್ಯಾಯ ದೊರಕಿಸ್ಬೇಕು ಸರ್, ನ್ಯಾಯ ಬೇಕೇಬೇಕು. ಇದು ಯಾವಾಗ ಆಗಿರೋದು ನೀವು ಸ್ಟ್ರೈಕ್ ಕೂತಿರೋದು? ನಾವು ಬೆಳಿಗ್ಗೆ 6 ಗಂಟೆಯಿಂದ ಕೂತಿದೀವಿ. ನಿಮ್ಗೆ ಯಾರು ಬಂದು ಸಮಾಧಾನ ಹೇಳಿದಾರ? ಅಧಿಕಾರಿಗಳು ಬಂದರೆ ಇನ್ನು ಜಿಲ್ಲಾಧಿಕಾರಿಗಳು ಬರ್ಬೇಕು. ಜಿಲ್ಲಾಧಿಕಾರಿಗಳು ಬರವಂತ ನಾವು ಹೇಳಲ್ಲ ಸರ್. ನಮ್ಗೆ ಕೊಡಿ ಸರ್, ನಮ್ಗೆ ಒಂದು ವಾರ ಆಗ್ಲಿ ಸರ್, ನಾವು ಇಲ್ಲೇ ಪ್ರತಿಭಟನೆ ಮಾಡ್ತೀವಿ. ಜಿಲ್ಲಾಧಿಕಾರಿಗಳು ಬರಬೇಕು. ಇಲ್ಲಿ ನಾವು ಹರಿಜನ ಬೀದಿನಲ್ಲಿ ವಾಸ ಇರೋದು. ಏನಪ್ಪ ಇಲ್ಲಿ ಆಗಿರೋ ಏನಪ್ಪ ಅದು ಸಮಸ್ಯೆ ಅಂತಂದರೆ, ಅಂಬೇಡ್ಕರ್ ಪ್ರತಿಮೆಗೆ ಅಪಮಾನ ಆಗೋ ಥರಕ್ಕೆ ಮಾಡಿಬಿಟ್ಟಿದ್ದಾರೆ. ಅದು ಯಾವಾಗ ಮಾಡಿದ್ದಾರೆ ಅಂದರೆ ಮಧ್ಯರಾತ್ರಿ ಮಾಡಿಬಿಟ್ಟಿದ್ದಾರೆ. ಹೇಗೆ ಮಾಡಿದ್ರು, ಯಾರು ಮಾಡಿದ್ರು ಅದು ನಮ್ಗೆ ಗೊತ್ತಿಲ್ಲ. ದಯವಿಟ್ಟು ನೀವು ಅವ್ರನ್ನ ಪತ್ತೆ ಹಚ್ಚಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಅದಕ್ಕೋಸ್ಕರ ಧರಣಿ ಕೊಡ್ತಿದ್ದೀವಿ. ನಮಗೊಂದು ನ್ಯಾಯ ಕೊಡ್ತೀವಿ ಅಂತ ಒಬ್ಬರು ಬಂದು ಭರವಸೆ ಕೊಡೋವರೆಗೂ ನಾವು ಧರಣಿನೇ ಮುಂದುವರಿಸ್ತಾ ಇರ್ತೀವಿ. ದಯವಿಟ್ಟು ನಮಗೆ ಬಂದು ನಮಗೆ ನ್ಯಾಯ ಕೊಡಿಸೋ ರೀತಿ ಭರವಸೆ ಕೊಡಬೇಕು. ಎಷ್ಟು ಬೋರ್ಡ್ಗಳಿಗೆ ಈ ಥರ ಇದೆ ಸರ್? ಇದು ಫಸ್ಟ್ ಬೋರ್ಡು, ಹಳೆಬೀದಿಲಿ ಫಸ್ಟ್ ಬೋರ್ಡು. ಸೆಕೆಂಡಲ್ಲಿ ಹೊಸ ಬಡವನೆ ಅಂತ ಅಲ್ಲೊಂದು ಬೋರ್ಡು. ತಿರುಗಡೆ ಬುದ್ಧ ವಿಹಾರನ ಕಿತ್ತು ಹೊರಗಡೆ ಬಿಸಾಕ್ಬಿಟ್ಟಿದ್ದಾರೆ ಹೊಡೆದು. ಒಂದೇ ದಿನದಲ್ಲಿ 3 ಕಡೆ ಮುಂದೆ ದಿನದಲ್ಲಿ 3 ಕಡೆ ಮಾಡಿದ್ದಾರೆ. ಪ್ರತಿಮೆ ಮಾಡೋದು. ಅಧಿಕಾರಿಗಳು ಯಾರು ಬಂದು ಭೇಟಿ ಕೊಟ್ಟಿದ್ದಾರೆ? ಎಲ್ಲ SP ಬಂದಿದ್ದಾರೆ, ತಾಲೂಕು ಮೇಡಮ್ ಬಂದಿದ್ದಾರೆ. ಆಮೇಲೆ ತಿರ್ಗಾ ಇವರು ಇನ್ನೊಂದು DC ಅವರು ಬರಬೇಕು, ಇನ್ನೂ ಬಂದಿಲ್ಲ. ಅವ್ರು ಬಂದು ನಮಗೆ ಭರವಸೆ ಕೊಡೋವರೆಗೂ ಇದೇ ಧರಣಿನ ಮುಂದುವರಿಸ್ತಾ ಇರ್ತೀವಿ. ಚಾಮರಾಜನಗರ ಜಿಲ್ಲೆ ಜ್ಯೋತಿಗೌಡನಪುರದಲ್ಲಿ ಮಧ್ಯರಾತ್ರಿ ಯಾರೋ ದುಷ್ಕರ್ಮಿಗಳು ಭಗವಾನ್ ಬುದ್ಧರ ಸ್ಟ್ಯಾಚ್ಯೂನ ಬುದ್ಧವಿಹಾರದಲ್ಲಿರ್ತಕ್ಕಂಥ ಸ್ಟ್ಯಾಚ್ಯೂನ ಒಡೆದು ರಸ್ತೆಯಲ್ಲಿ ಬೀಸಾಕಿರೋದು, ಮತ್ತು ಬಾಬಾ ಸಾಹೇಬರನ್ನ ಫ್ಲೆಕ್ಸ್ನ ಹರಿದು ಏನು ಅವಮಾನ ಮಾಡಿದ್ದಾರೆ. ಇದು ಖಂಡನೀಯ. ಈ ಕೂಡಲೇ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಈ ಒಂದು ದುಷ್ಕರ್ಮಿಗಳನ್ನ ಅತಿ ಶೀಘ್ರದಲ್ಲೇ ಪತ್ತೆ ಹಚ್ಚಬೇಕು, ಮತ್ತು ಅವ್ರಿಗೆ ಕಾನೂನು ರೀತಿ ಕ್ರಮ ವಹಿಸಬೇಕು. ಮತ್ತು ಯಾರು ಈ ದುಷ್ಕರ್ಮಿಗಳು ಬಾಬಾ ಸಾಹೇಬರ ವಿಚಾರ ಮತ್ತು ಭಗವಾನ್ ಬುದ್ಧರ ವಿಚಾರ ತಗೊಂಡು ಈ ರೀತಿ ಇದನ್ನ ಅಪಮಾನ ಮಾಡೋದು ಮತ್ತು ಅದನ್ನ ಭಗ್ನಗೊಳಿಸ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ನಿಮಗೊಂದು ಕಿವಿ ಮಾತು ಹೇಳ್ತೀನಿ ಕೇಳಿ. ಯಾರು ಬಾಬಾ ಸಾಹೇಬರು ಒಂದು ಫ್ಲೆಕ್ಸ್ ಹರಿದಷ್ಟು ಒಂದು ದಿನದಲ್ಲಿ 100 ವಿಗ್ರಹಗಳು, 100 ಪ್ರತಿಮೆಗಳು ಈ ದೇಶದಲ್ಲಿ ಹೊಸದಾಗಿ ಪ್ರಾರಂಭ ಆಯ್ತವೆ. ಅಷ್ಟು ಸುಲಭವಾಗಿ ಬಾಬಾ ಸಾಹೇಬರನ್ನ ಮತ್ತು ಬಾಬಾ ಸಾಹೇಬರ ಅನುಯಾಯಿಗಳನ್ನ ಅಷ್ಟು ಸುಲಭವಾಗಿ ಅಳಿಸೋಕೆ ನಿಮ್ಮಿಂದ ಸಾಧ್ಯವಿಲ್ಲ. ಇಂಥ ಕೃತ್ಯಗಳನ್ನ ಮಾಡೋದ್ಬಿಟ್ಟು ಬಾಬಾ ಸಾಹೇಬ್ರು ಯಾರು, ಭಗವಾನ್ ಬುದ್ಧರು ಯಾರು ಅನ್ನೋದನ್ನ ವಿಚಾರಗಳನ್ನ ನೀವು ಓದೋದ್ರ ಮೂಲಕ, ತಿಳ್ಕೊಳ್ಳೋದ್ರ ಮೂಲಕ ನೀವು ಪರಿವರ್ತನೆ ಆಗಬೇಕ ಹೊರತು ನಮ್ಮನ್ನು ನೀವು ಬಾಬಾ ಸಾಹೇಬ್ರ ಹೆಸರಲ್ಲಿ ದಲಿತರನ್ನ ಅವಮಾನಗೊಳಿಸ್ತೀವಿ ಅಥವಾ ಇನ್ನೇನೋ ಮಟ್ಟ ಹಾಕ್ತೀವಿ ಅಂತ ನಿಮ್ಮ ತಲೆ ಒಳಗೆ ಹೊಡೆದ್ರೆ ಇದು ಅಷ್ಟೊಂದು ಸುಲಭವಾದ ಕೆಲಸ ಅಲ್ಲ. ನಾವು ವೈಚಾರಿಕವಾಗಿ ಬಾಬಾ ಸಾಹೇಬರ ಮತ್ತು ಭಗವಾನ್ ಬುದ್ಧರ ವಿಚಾರಗಳ ಉಳ್ಳವರಾದದ್ರಿಂದ ನಾವು ಯಾರೂ ಕ್ರಾಂತಿಗಳಿದಿಲ್ಲ, ಶಾಂತಿ ಮಾತ್ರ ನಮ್ಮ ಮಂತ್ರ. ಈ ದೇಶ ಏನಾದ್ರು ಸಂವಿಧಾನ ಜೊತೆಗೆ ನಾವುಗಳು ಶಾಂತಿ ಇರೋದ್ರಿಂದ ಈ ದೇಶ ಸಮೃದ್ಧಿಯಾಗಿರೋದು. ಆದ್ದರಿಂದ ಈ ಕೂಡಲೇ ಇಂಥ ದುಷ್ಕರ್ಮಿಗಳನ್ನ ಪತ್ತೆ ಹಚ್ಚಿ ಕೂಡಲೇ ಬಂಧಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಮತ್ತು ಜಿಲ್ಲಾಡಳಿತಕ್ಕೆ ಈ ಕೂಡಲೇ ಎಚ್ಚರಿಸ್ತೀವಿ. ಇದು ಅತಿ ಲೇಟ್ ಆದರೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಬೆಳವಣಿಗೆಗಳು ಬೇರೆ ಬೇರೆ ಥರ ಬೆಳೀತವೆ. ಅದರಿಂದ ಅದಕ್ಕೆ ಅವಕಾಶಗಳು ಮಾಡಿಕೊಡದೆ ಈ ಕೂಡಲೇ ಪತ್ತೆ ಹಚ್ಚಬೇಕು ಅಂತ ಆಗ್ರಹಿಸ್ತೇನೆ. ಶ್ರೀರಾಜನ ಯರಿಯೂರು, ಜಿಲ್ಲಾ ಸಂಚಾಲಕರು, ದಲಿತ ಸಂಘರ್ಷ ಸಮಿತಿ, ಚಾಮರಾಜನಗರ ಜಿಲ್ಲೆ. ಅವರ ಭಾವಚಿತ್ರವನ್ನ ಕತ್ತರಿಸಿದ್ದಾರೆ ಅನ್ನುವಂತ ಮಾಹಿತಿ ಬಂತು. ತಕ್ಷಣ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಸ್ಥಳಕ್ಕೆ ಆಗಮಿಸಿದ್ದು ಪರಿಶೀಲನೆ ನಡೆಸಿದ್ದಾರೆ. ಇಮಿಡಿಯೇಟ್ ಆಗಿ ನಾನು ಕೂಡ ಸ್ಥಳಕ್ಕೆ ಬಂದು ನಮ್ಮ ಅಧಿಕಾರಿಗಳು ಬಂದು ಪರಿಶೀಲನೆ ನಡೆಸಿದ್ವಿ. ಈಗ ಗ್ರಾಮಸ್ಥರಿಂದ ದೂರನ್ನು ಸ್ವೀಕರಿಸಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀವಿ. ಸ್ಥಳವನ್ನ ಪರಿಶೀಲನೆ ಮಾಡಲಿಕ್ಕೆ ಡಾಗ್ ಸ್ಕ್ವಾಡ್ ಬಂದಿದೆ, ಫಿಂಗರ್ ಪ್ರಿಂಟ್ನವರು ಬಂದಿದ್ದಾರೆ, ಸೋಕೋ ಟೀಮ್ ಕೂಡ ಕರೆಸ್ಕೊಂಡಿದ್ದೀವಿ.
ಮತ್ತೆ ಈಗಾಗಲೇ ನಮ್ಮ ಟೆಕ್ನಿಕಲ್ ಅಸಿಸ್ಟೆಂಟ್ಸ್ ಟೀಮ್ ಕೂಡ ಬಂದ್ಬಿಟ್ಟು CDR ತೆಗಿಲಿಕ್ಕೆ ನಾವು ಟವರ್ ಡಂಪರ್ ಕೂಡ ಕಲೆಕ್ಟ್ ಮಾಡಿಕೊಂಡು ಅದರ ಬಗ್ಗೆ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲೂ ಕೂಡ ಟೆಕ್ನಿಕಲ್ ಹಿನ್ನೆಲೆಯಲ್ಲಿ ಯಾರು ಈ ಕೃತ್ಯವನ್ನ ಮಾಡಿದ್ದಾರೆ ಅನ್ನುವಂಥದ್ದನ್ನ ಪತ್ತೆ ಹಚ್ಚಲಿಕ್ಕೆ ನಾವೆಲ್ಲ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಇಮಿಡಿಯೇಟ್ ಆಗಿ ಈ ಕೃತ್ಯವನ್ನ ಮಾಡಿರ್ತಕ್ಕಂಥ ಕಿಡಿಗೇಡಿಗಳನ್ನ ತಕ್ಷಣ ಬಂಧಿಸಿ ಮುಂದಿನ ಕಾನೂನು ಕ್ರಮವನ್ನ ಕೈಗೊಳ್ಳುತ್ತೇವೆ. ಸಿಕ್ಕಿದೆ, ಈಗ ಫಿಂಗರ್ ಪ್ರಿಂಟ್ಸ್ ಸಿಕ್ಕಿದೆ, ಡಾಗ್ ಸ್ಕ್ವಾಡ್ ಕೂಡ ಸ್ವಲ್ಪ ಲೀಡ್ ಕೊಟ್ಟಿದೆ, ಮತ್ತೆ CDR ಕೂಡ ಅನಾಲಿಸಿಸ್ ಶುರುವಾಗಿದೆ. ಖಂಡಿತ ಬೇಗನೆ ಅದನ್ನ ಪತ್ತೆ ಹಚ್ಚಿದೆ. ಬ್ಯೂರೋ ರಿಪೋರ್ಟ್ ಸ್ವಾಮಿ ಬೆಳೆಪೇಟೆ, ಭಾರತ ವೈಭವ ನ್ಯೂಸ್, ಚಾಮರಾಜನಗರ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.